ಅದು 2 ವರ್ಷದ ಪುಟ್ಟ ಕಂದಮ್ಮ. ಆದರೆ ಅಪರೂಪದ ಕಾಯಿಲೆಗೆ ತುತ್ತಾಗಿದೆ. ಹೀಗಾಗಿ ಜೀವನ್ಮರಣದ ಹೋರಾಟವನ್ನು ನಡೆಸ್ತಾ ಇದೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ಅಪರೂಪದ ಕಾಯಿಲೆಗೆ ತುತ್ತಾದ ಮುದ್ದು ಮಗು. ಶೀಘ್ರವೇ ಬೇಕಿದೆ 3.5 ಕೋಟಿ ಮೌಲ್ಯದ ಇಂಜೆಕ್ಷನ್. ಮಗುವಿನ ಚಿಕಿತ್ಸೆಗಾಗಿ ಸಹಾಯ ಹಸ್ತ ಚಾಚಿದ ಕುಟುಂಬ. ಈ ಮಗುವಿಗೆ ಕೇವಲ 2 ವರ್ಷ. ಆಟ ಆಡಿ ಎಲ್ಲ ಮಕ್ಕಳಂತೆ ಅಂಬೆಗಾಲಿಟ್ಟು ಪುಟ್ಟ ಹೆಜ್ಜೆಗಳ ಮೂಲಕ ಆಡಿ ನಲಿಯಬೇಕಿತ್ತು. ಆದರೆ ಕ್ರೂರ ವಿಧಿಯ ನಿರ್ಧಾರವೇ ಬೇರೆಯಾಗಿತ್ತು. ಮೊಳಕೆಯಲ್ಲೇ ಪುಟ್ಟ ಮಗು ಬಾಡುವಂತಹ ಪರಿಸ್ಥಿತಿ ತಲುಪಿದೆ. ಹೌದು, ಆ ಮಗು ಇನ್ನೂ ಸರಿಯಾಗಿ ಮನೆಯಿಂದಾಚೆಯ ಪ್ರಪಂಚವನ್ನೇ ನೋಡಿಲ್ಲ. ಅಪ್ಪ ಅಮ್ಮ ಬಿಟ್ರೆ ಜಗತ್ತಿನ ಪರಿವೇ ಇಲ್ಲ. ಆದರೀಗ ಆ ಮಗು ಅಪರೂಪದ ಕಾಯಿಲೆಗೆ ತುತ್ತಾಗಿದೆ. ಆಟ ಆಡಬೇಕಿದ್ದ ವಯಸ್ಸಲ್ಲಿ ಜೀವನ್ಮರಣದ ಹೋರಾಟಕ್ಕಿಳಿದಿದೆ. ಹೊಸಕೋಟೆ ತಾಲೂಕಿನ ಯಾದಗೊಂಡನಹಳ್ಳಿಯ ಪ್ರವೀಣ್ ಕುಮಾರ್ ಮತ್ತು ಶ್ವೇತಾ ರಾಣಿ ಎಂಬುವವರ 2 ವರ್ಷದ ಪುತ್ರ ಹನ್ವಿಕ್ಗೆ SMA ಅನ್ನುವ ಅಪರೂಪದ ಬೆನ್ನು ಮೂಳೆ ಸಂಬಂಧ ಕಾಯಿಲೆ ಕಾಣಿಸಿಕೊಂಡಿದೆ. ಮಗುವಿಗೆ 9 ತಿಂಗಳಾಗಿದ್ದಾಗ ಇತರೆ ಮಕ್ಕಳಂತೆ ಕಾಲಿನಲ್ಲಿ ಶಕ್ತಿ ಬಾರದೇ ಇರುವುದು ಪೋಷಕರ ಗಮನಕ್ಕೆ ಬಂದಿದೆ. ಬಳಿಕ ವೈದ್ಯರ ಸಂಪರ್ಕಿಸಿದಾಗ ಮಗುವಿಗಿರುವ ಗಂಭೀರ ಸಮಸ್ಯೆ ತಿಳಿದಿದೆ. ಕೂಡಲೇ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಮಗುವನ್ನ ಮತ್ತೆ ತೋರಿಸಿದಾಗ ಶೀಘ್ರ ಚಿಕಿತ್ಸೆ ಕೊಡಿಸುವಂತೆ ವೈದ್ಯರು ಸೂಚನೆ ನೀಡಿದ್ದಾರೆ. ಆದರೆ ಈ ಕಾಯಿಲೆಗೆ ಸದ್ಯ ಭಾರತದಲ್ಲಿ ಇಂಜೆಕ್ಷನ್ ಇಲ್ಲ. ಹೊರ ದೇಶದಿಂದ ಇಂಜೆಕ್ಷನ್ ತರಿಸಬೇಕಿದೆ. ಈ ಒಂದು ಇಂಜೆಕ್ಷನ್ಗೆ ಸದ್ಯ 3.5 ಕೋಟಿ ರೂಪಾಯಿ ಖರ್ಚಾಗಲಿದೆ. ಸದ್ಯ ಈ ಒಂದು ಇಂಜೆಕ್ಷನ್ ಕೊಟ್ಟರೆ ಮಗುವಿಗೆ ಆರೋಗ್ಯ ಸ್ಥಿತಿ ಸರಿಯಾಗುವುದಾಗಿ ವೈದ್ಯರು ಕೂಡ ತಿಳಿಸಿದ್ದಾರಂತೆ. ಹೀಗಾಗಿ ಸದ್ಯ ಚಿಕಿತ್ಸೆಗೆ ಬೇಕಾದ ವೆಚ್ಚದ ಸುಮಾರು 2 ಕೋಟಿಗೂ ಹೆಚ್ಚು ಹಣವನ್ನು ಕುಟುಂಬ ಹೊಂದಿಸಿದ್ದು, ಉಳಿದ ಹಣ ಹೊಂದಿಸಲು ಪರದಾಡುತ್ತಿದೆ. ಸಹಾಯಕ್ಕಾಗಿ ಮನವಿ ಮಾಡ್ತಿದ್ದಾರೆ. ಸಮಸ್ಯೆ ಬಂದು SMA ಅಂತ. ಇದು ರೇರ್ ಜೆನೆಟಿಕ್ ಡಿಸಾರ್ಡರು. ಅಂದರೆ ಮಗುಗೆ ಏನಾಗುತ್ತೆ ಅಂದರೆ ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗುತ್ತಲ್ವಾ, ಆ ಬೋನುಗಳಿಗೆ ಎಲ್ಲ ಶಕ್ತಿ ಬರೋದಕ್ಕೆ ಆ ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗಲ್ಲ ಅವನಿಗೆ. ಯಾಕಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಜೀನ್ ಮಿಸ್ ಆಗಿಬಿಟ್ಟಿರುತ್ತೆ, ಕಾಪೀಸು. ಸೊ ಅದನ್ನು ಇವಾಗ ನಾವು ರೀಪ್ಲೇಸ್ಮೆಂಟ್ ಮಾಡಬೇಕು. ಈಗ ನಮಗೆ ಡಯಾಗ್ನೈಸ್ಡ್ ಆಗೋದಕ್ಕೆ 8 ತಿಂಗಳಾಯಿತು. 8 ತಿಂಗಳಾದಮೇಲೆ ನಮಗೆ ಆ ಜೆನೆಟಿಕ್ ಡಿಸಾರ್ಡರ್ ಈ ಥರ ಇದೆ ಅಂತ ಗೊತ್ತಾಗಿ ಈಗ 3 ತಿಂಗಳಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅಂದರೆ ಆ ಒಂದು ಏನೇನು ಟ್ರೀಟ್ಮೆಂಟ್ಸ್ ಇದೆ ಇದಕ್ಕೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ 3 ತಿಂಗಳಾಯ್ತು ನಮಗೆ. ಸೊ ಈಗ ಇದಕ್ಕೆ 3 ಟ್ರೀಟ್ಮೆಂಟ್ ಇದೆ. ಒಂದು ರೆಸ್ಟಿಪ್ಲಮ್ ಅಂದರೆ ಸಿರಾಪು, ಅದು 2.5 ಲಕ್ಷ. ಇಂಡೋನೇಷ್ಯಾದಲ್ಲಿ ಒಂದಿದೆ, ಅದು ನಾವು ವೆಸ್ಮೆನೋಜಿನ್ ಅಂತೇಳಿ. ಸೊ ಅದು 3.5 ಕೋಟಿ ಏನೋ ಖರ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ನಾವು ಮಗುಗೆ ಅದು ಕೊಡಿಸಿಲ್ಲ ಅಂತ ಹೇಳಿದ್ರೆ ಮಗು ಇವಾಗ ನಿಂತ್ಕೊಳೋದಕ್ಕಾಗಲ್ಲ, ಈಗ ಓಡಾಡೋದಕ್ಕಾಗ್ತಿಲ್ಲ. ಮುಂದಕ್ಕೆ ಏನಾಗುತ್ತೆ ಅಂದರೆ ದೇಹದಲ್ಲಿರ್ತಕ್ಕಂಥ ಬೋನ್ಸ್ ಎಲ್ಲ ಕ್ಷೀಣಿಸ್ತಾ ಬಂದ್ಬಿಡುತ್ತೆ ಶಕ್ತಿ. ಅಂದರೆ ಶ್ವಾಸಕೋಶ ಆಗಿರ್ಬೋದು, ಗಂಟ್ಲಾಗಿರ್ಬೋದು, ಊಟ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಸದ್ಯ ರಾಜಕೀಯ ಮುಖಂಡರು ಸೇರಿದಂತೆ ಅನೇಕರ ಬಳಿ ಚಿಕಿತ್ಸೆಗಾಗಿ ಹಣ ಹೊಂದಿಸುವ ಸಲುವಾಗಿ ಕುಟುಂಬ ಸಹಾಯ ಬೇಡಿದ್ದರೂ ಪ್ರಯೋಜನ ಆಗ್ತಿಲ್ಲ. ಮಗು 13 kg ಆಗುವಷ್ಟರಲ್ಲಿ ಈ ಚಿಕಿತ್ಸೆ ಕೊಡಿಸಬೇಕಿದೆ. ಅಲ್ಲದೆ ಪ್ರತಿ ತಿಂಗಳು ಕಳೆದ 4-5 ತಿಂಗಳಿನಿಂದ ಕಾಯಿಲೆಗೆ ಸಂಬಂಧಿಸಿದ 2.5 ಲಕ್ಷದ ಸಿರಪ್ ಕೊಡಿಸಲಾಗುತ್ತಿದೆ. ಒಂದೊಮ್ಮೆ ಶೀಘ್ರ ಈ ಇಂಜೆಕ್ಷನ್ ಕೊಡಿಸದಿದ್ದರೆ ಮುಂದೆ ಮಗು ಜೀವನ ಪೂರ್ತಿ 2.5 ಲಕ್ಷ ಮೌಲ್ಯದ ಸಿರಪ್ ಸೇವನೆ ಮಾಡಲೇಬೇಕಿದೆ ಎಂದಿದ್ದಾರಂತೆ ವೈದ್ಯರು. ಸರ್, ಇವಾಗ ಸದ್ಯಕ್ಕೆ ಪರ್ಸ್ನಲ್ ಆಗಂತೂ ಯಾರೂ ಸಹಾಯ ಮಾಡಿಲ್ಲ. ಅಂದರೆ ಫಿನಾನ್ಷಿಯಲ್ ಆಗಂತೂ ಯಾರೂ ಸಪೋರ್ಟ್ ಮಾಡಿಲ್ಲ. ಅಂದರೆ ಮೋರಲ್ ಆಗಾದರೆ ನಮ್ಮ ಫ್ರೆಂಡ್ಸು ಅವರೆಲ್ಲ ಸ್ವಲ್ಪ ಸಹಾಯ ಮಾಡ್ತಿದ್ದಾರೆ. ನಮಗೇನಂದರೆ ಇವಾಗ ಸಮಯ ತುಂಬ ಕಡಿಮೆ ಇರೋದ್ರಿಂದ ಅಂದರೆ ಬೇಗ ಎಲ್ಲರ ಮಕ್ಕಳಂತೆ ನಮ್ಮ ಮಗುನೂ ನಡಿಬೇಕಂತ ನಮಗೊಂದು ಚಿಕ್ಕ ಆಸೆ ಸರ್. ಅವನು ಇದೇನಂದರೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರೆ ಸ್ವಲ್ಪ ಬೇಗ ನಡೆದು ಅಟ್ಲೀಸ್ಟ್ ಅವನು ಇಂಡಿಪೆಂಡೆಂಟಾಗಿ ನಡೆದು ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಅವ್ನ ಕೆಲಸ ಮಾಡ್ಕೊಂಡು ಒಂದೇ ಉದ್ದೇಶ ಸರ್. ಅವ್ನು 9 ಮಂತ್ಸ್ ಬೇಬಿ ಇದ್ದಾಗಿಂದ ನಾವು ನೋಡ್ತಾ ಅಂದರೆ ಪಾದಗಳು ಕೆಳಗಡೆ ಊರ್ತಾ ಇದ್ದಿಲ್ಲ ಅವನು. ಅವಾಗಿಂದ ನಾವು ಹಾಸ್ಪಿಟ್ಲ್ ತುಂಬ ಕಡೆ ಓಡಾಡಿದ್ವಿ. ಅವರು ಹೇಳಿ ಮಗು ತುಂಬ ಆ್ಯಕ್ಟಿವ್ ಆಗಿದೆ, ಮೈಲ್ ಸ್ಟೋನ್ ಸ್ವಲ್ಪ ಲೇಟಾಗಿ ಅಚೀವ್ ಆಗ್ತಾರೆ, ಅದು ಬಾಯ್ ಬೇಬಿ ಆಗಿರಿಂದ ಅಂತ ಹೇಳಿದ್ರು. ಆಮೇಲೆ ಇಂದಿರಾ ಗಾಂಧಿ ಹಾಸ್ಪಿಟ್ಲ್ಗೆ ಹೋಗಿದ್ವಿ. ಅಲ್ಲಿ MLPA ಇದು ಮಾಡಿದ್ರು. ಅಲ್ಲಿ ನಮ್ಗೆ ಗೊತ್ತಾಯ್ತು ಸರ್, ಅಂದರೆ ಈ ಥರ ಪ್ರಾಬ್ಲಮ್ ಇದೆ ಅಂತ. ಅಂದರೆ ಇವಾಗ ಸದ್ಯಕ್ಕೆ ನಮ್ಗೆ ಅರ್ನಿಂಗ್ಸು ಅಂದರೆ ತಿಂಗಳಿಗೆ ಒಂದು 60,000-70,000 ಅಷ್ಟೇ ಬರುತ್ತೆ. ಅಂದರೆ ಈವನ್ ಸಿರಪ್ಗೂ ಕಾಸೆಲ್ಲ ಹೊಂದೋದಕ್ಕೆ ಆಗ್ತಿಲ್ಲ ನಮಗೆ. ಒಟ್ಟಾರೆ ಪೋಷಕರು ಮಗು ಉಳಿಸಿಕೊಳ್ಳಲು ಭಾರಿ ಹೋರಾಟ ಮಾಡುತ್ತಿದ್ದಾರೆ. ಸಹಾಯ ಮನೋಭಾವ ಇರುವವರು ಮುಂದೆ ಬಂದು ಸಹಾಯ ಮಾಡುವಂತೆ ಮನವಿ ಮಾಡ್ತಿದ್ದಾರೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.